ಓಂ ಗಂಗಣಪತಾಯೇ ನಮಃ. ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಇಂದು ನಾನು ನಿಮಗೆ ಒಂದು ಬಲಿಷ್ಠಕರವಾದ ವಶೀಕರಣ ಮಂತ್ರ ತಗೊಂಡು ಬಂದಿದ್ದೀನಿ. ಅದನ್ನು ಹೇಗೆ ಮಾಡೋದು, ಯಾವತ್ತು ಮಾಡೋದು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಏಕೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನಿ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ. ಬನ್ನಿ ಅದರ ವಿಧಿ ವಿಧಾನ ತಿಳ್ಕೊಣ. ಸ್ನೇಹಿತರೆ, ಮೊದಲನೇದಾಗಿ ಈ ಕ್ರಿಯೆಯನ್ನು ನೀವು ಸೋಮವಾರದ ದಿನ ಮಾಡಬೇಕಾಗುತ್ತೆ. ಮತ್ತು ದಿಕ್ಕು ಬಂದು ಉತ್ತರ ದಿಕ್ಕು ಇರುತ್ತೆ. ಮತ್ತು ಮಂತ್ರ ಪಠನೆ 108 ಸಾರಿ ಮಾಡಬೇಕಾಗುತ್ತೆ. ಒಂದೇ ಒಂದು ದಿನ ಮಾಡಿದರೆ ಸಾಕು. ಮತ್ತು ಅದಕ್ಕೆ ಅವರ ಫೋಟೋ ಬೇಕಾಗುತ್ತೆ. ಇಷ್ಟನ್ನು ಇಟ್ಕೊಂಡು ಸೋಮವಾರದ ದಿನ ರಾತ್ರಿ 9ರಿಂದ 12 ಒಳಗೆ ಈ ಕ್ರಿಯೆ ಮಾಡಬೇಕು. ಈ ಕ್ರಿಯೆನ ನೀವು ಮಾಡುವ ದಿನ ಯಾವುದೇ ಕಾರಣಕ್ಕೂ ಎಣ್ಣೆ, ಮಾಂಸ, ಮೊಟ್ಟೆ ಸೇವನೆ ಮಾಡಬಾರ್ದು. ಇಷ್ಟನ್ನು ಕರೆಕ್ಟಾಗಿ ನೀವು ಇಟ್ಕೊಂಡು ಪಾಲನೆ ಮಾಡಿದ್ದೇ ಆದರೆ, ಒಂದು ನಂಬಿಕೆಯಿಂದ ಈ ಕ್ರಿಯೆನ ನೀವು ಮಾಡಿದ್ದೇ ಆದಲ್ಲಿ, ಈಗ ನಾನು ಕೊಡುವ ಮಂತ್ರ ಏನಿದೆಯೋ ಆ ಮಂತ್ರನ 108 ಸಾರಿ ಪಠನೆ ಮಾಡಿ ಅವರ ಫೋಟೋಗೆ 3 ಸಾರಿ ಅಂತ ಅಭಿಮಂತ್ರಿಸಿ ನಿಮ್ಮ ಜೇಬಿನಲ್ಲಿ ಇಟ್ಕೊಂಡ್ಬಿಟ್ರೆ ಸಾಕು. ಮರುದಿನ ನಿಮಗೆ ಬೆಳಗಾಗುವುದರೊಳಗೆ ಅವ್ರ ಕಡೆಯಿಂದ ಯಾವುದಾದ್ರೂ ಒಂದು ಫೋನ್ ಇಲ್ಲ ಮೆಸೇಜ್ ಬಂದೇ ಬರುತ್ತೆ. ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಇಷ್ಟೇ ಮಾಡಬೇಕು ನೀವು. ಸೋಮವಾರದ ದಿನ ಬೆಳಿಗ್ಗೆ ನೀವು ಸ್ನಾನ ಮಾಡಿದರೂ ಪರವಾಗಿಲ್ಲ, ಸಂಜೆ ಬಂದು ಮತ್ತೆ ಸ್ನಾನ ಮಾಡಿ ಈ ಕ್ರಿಯೆನ ಮಂಚದ ಮೇಲೆ, ಬೆಡ್ ಮೇಲೆ ಮಾಡಬಾರ್ದು. ನೆಲದ ಮೇಲ್ಗಡೆ ಕೆಳಗಡೆ ಯಾವುದಾದ್ರೂ ಆಸನ ಹಾಕ್ಕೊಂಡು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ನಿಮ್ಮ ಮುಂದೆಗಡೆ ಇಲ್ಲ ನಿಮ್ಮ ಬಲಗೈಯಲ್ಲಿ ಅವರ ಫೋಟೋವನ್ನು ಹಿಡ್ಕೊಂಡು ನಾನು ಕೊಡೋ ಮಂತ್ರನ 108 ಸಾರಿ ಪಠನೆ ಮಾಡಬೇಕು. ಅಮುಖಿ ಅನ್ನೋ ಜಾಗದಲ್ಲಿ ಅವರ ಹೆಸರನ್ನು ಸೇರಿಸ್ಕೊಳ್ತಾ ಪಠನೆ ಮಾಡಿದ್ದೇ ಆದಲ್ಲಿ ನಿಮಗೆ ಶುಭ ಸುದ್ದಿ ಬಂದೇ ಬರುತ್ತೆ. ಅದಕ್ಕೆ ಮಂತ್ರ ಹೀಗಿದೆ ಸ್ನೇಹಿತರೆ: ಓಂ ನಮೋ ಭಗವತೆ ಮಾತಾಂಗಿ ಕುಮಾರಾಯ ಅಮುಖಿ ಮಂ ವಶಂ ಕುರು ಸ್ವಾಹ. ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ: ಓಂ ನಮೋ ಭಗವತೆ ಮಾತಾಂಗಿ ಕುಮಾರಾಯ ಅಮುಖಿ ಮಂ ವಶಂ ಕುರು ಸ್ವಾಹ. ಈ ರೀತಿಯಾಗಿ ಪಠನೆ ಮಾಡಿ ನಿಮ್ಮ ಜೇಬಿನಲ್ಲಿ ಅವರ ಫೋಟೋ ಇಟ್ಕೊಂಡ್ರೆ ರಿಸಲ್ಟ್ ಕಟ್ಟಿಟ್ಟ ಬುತ್ತಿ ಬಂದೇ ಬರುತ್ತೆ. ಏಕೆ ಅಂದರೆ ಇದು ಸಿದ್ಧಾಂತ. ಎಲ್ಲರಿಗೂ ಮಂಗಳವಾಗಲಿ ಸ್ನೇಹಿತರೆ.